ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ. ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ರವೆ ಚಪಾತಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾವು ರವೆ ದೋಸೆ ಮಾಡ್ತೀವಿ, ರವೆ ರೊಟ್ಟಿ ಮಾಡ್ತೀವಿ. ಇವತ್ತು ರವೆ ಚಪಾತಿ ಹೇಗೆ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಶುಗರ್ ಇರುವವರಿಗೆ ತುಂಬಾನೇ ಒಳ್ಳೆಯ ಆಹಾರ. ಮತ್ತೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರ್ಗೆ, ನಮ್ಮ ದೇಹದ ತೂಕವನ್ನ ಇಳಿಸ್ಬೇಕು ಅನ್ನೋರ್ಗೆ ಇದು ಒಂದು ರೀತಿ ಡಯಟ್ ಫುಡ್ ಅಂತ ಹೇಳಬಹುದು. ಮತ್ತೆ ಇದನ್ನ ನಾವು ಹಿಟ್ಟನ್ನ ಮಧ್ಯಾಹ್ನನೇ ಮಾಡಿಟ್ಕೊಂಡು ಸಂಜೆ ಬೇಕಾದ್ರೂ ತಿನ್ನಬಹುದು. ಚಟ್ನಿ, ಪಲ್ಯ, ಗೊಜ್ಜು ಯಾವುದರ ಜೊತೆ ಬೇಕಾದ್ರೂ ತಿನ್ನಬಹುದು. ತುಂಬಾನೇ ರುಚಿಯಾಗೂ ಇರುತ್ತೆ, ಬಹಳ ಬೇಗ ಮಾಡಬಹುದು, ಮತ್ತೆ ತುಂಬಾ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಅಂತಹ ರವೆ ಚಪಾತಿಯನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ತುಂಬಾ ಕಡಿಮೆ ಸಾಮಗ್ರಿಗಳೇ ಬೇಕಾಗೋದು. ಚಿರೋಟಿ ರವೆ 1 ಪಾವಿನಷ್ಟು, ಎಣ್ಣೆ 2-3 ಚಮಚೆ, ರುಚಿಗೆ ತಕ್ಕಷ್ಟು ಉಪ್ಪು, ನೀರು, ಮತ್ತೆ ಉಜ್ಜುವಾಗ ಅದ್ದಿಲಿಕ್ಕೆ ಅಕ್ಕಿ ಹಿಟ್ಟು. ಮೊದಲಿಗೆ ನೀರನ್ನ ಕುದಿಲಿಕ್ಕೆ ಇಡಿ. ಈಗ 1-2 ನಾವೇನು ರಾಗಿ ರೊಟ್ಟಿ ಅದಕ್ಕೆ ಹಿಟ್ಟಿಗೆ ಏನ್ ಮಾಡ್ಕೊಂತೀವಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಆ ಒಂದು ಹಿಟ್ಟಿನ ಹದಕ್ಕೇನೆ ನೀರನ್ನ ತಗೊಳ್ಳಿ. ನೀರನ್ನ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಮತ್ತೆ 3-4 ಚಮಚೆ ಎಣ್ಣೆಯನ್ನ ಹಾಕಿ ನೀರು ಚೆನ್ನಾಗಿ ಕುದ್ದ ನಂತರ ಚಿರೋಟಿ ರವೆಯನ್ನ ಹಾಕ್ತಾ ಬನ್ನಿ. ಒಂದು ಕೈಯಲ್ಲಿ ಸೌಟ್ ಇಟ್ಕೊಂಡು ಅಥವಾ ನೀವೇನ್ ಮುದ್ದೆ ಕೂಡಿಸ್ತೀರಾ ಕೋಲು ತಗೊಂಡು ಬಾಣ್ಲಿಯಲ್ಲಿ ಒಂದು ಕೈಯಲ್ಲಿ ಹಿಟ್ಟನ್ನ ಮಿಕ್ಸ್ ಮಾಡ್ತಾ ಇನ್ನೊಂದು ಕೈಯಲ್ಲಿ ರವೆಯನ್ನ ಹಾಕೋಬೇಕು. ಉರಿ ಸಣ್ಣಗಿರ್ಲಿ. ನಂತರ ಕೂಡ್ಲೆ ಸ್ಟವ್ ಆಫ್ ಮಾಡ್ಬಿಡಿ. ಮತ್ತೆ ರವೆ ಹಾಕಿ ಬೇಯಿಸ್ಬೇಕು ಅನ್ನೋದೇನಿಲ್ಲ. ಸ್ಟವ್ ಆಫ್ ಮಾಡ್ಬಿಡಿ. ಚೆನ್ನಾಗಿ ನಾದ್ಕೊಳ್ಳಿ. ನಾದುವಾಗ್ಲೂ ಅಷ್ಟೇ 2-3 ಚಮಚೆ ಎಣ್ಣೆ ಹಾಕೊಂಡು ನಿಧಾನಕ್ಕೆ ನಾದ್ಕೊಳ್ಳಿ. ಚೆನ್ನಾಗಿ ತಣ್ಣಗಾದ ನಂತರ ಹಿಟ್ಟನ್ನ ಉಂಡೆಗಳಾಗಿ ಮಾಡ್ಕೊಂಡು ಅಕ್ಕಿ ಹಿಟ್ಟಿನೊಂದಿಗೆ ಅದ್ಬಿಟ್ಟು ಉಜ್ಜಿದ್ರೆ ರವೆ ಚಪಾತಿ ರೆಡಿ ಆಗುತ್ತೆ. ಮತ್ತೆ ನಮ್ಗೆ ನಾದುವಾಗ ಗೊತ್ತಾಗುತ್ತೆ. ತುಂಬಾ ಗಟ್ಟಿಯಾಗಿದೆ ಅನ್ಸಿದ್ರೆ ಒಂದ್ ಅರ್ಧ ಲೋಟ ಅಷ್ಟು ಬಿಸಿನೀರು ಇಟ್ಕೊಂಡಿರಿ. ನಾದುವಾಗ ಚಪಾತಿ ಹಿಟ್ಟಿನ ಅದಕ್ಕೆ ಬರೋವರೆಗೂ ನೀರ್ ಬೇಕು ಅನ್ಸಿದ್ರೆ ಮೇಲೆ ನೀರ್ ಹಾಕೊಂಡು ಕಲಿಸ್ಕೋಬಹುದು. ಹಾಗೆ ನಾನು ಈ ರವೆ ಚಪಾತಿ ಜೊತೆ ನಂಚ್ಕೊಳ್ಳಿಕ್ಕೆ ಕಾಬೂಲ್ ಕಡಲೆಕಾಳು ಮತ್ತೆ ತೊಂಡೆಕಾಯಿಯನ್ನ ಬಳಸ್ಬಿಟ್ಟು ಬಹಳ ಬೇಗನೆ ಒಂದು ಸಿಂಪಲ್ ಗೊಜ್ಜು ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಪಲ್ಯ ಅಂತ ಹೇಳ್ಬೋದು. ಕಾಬೂಲ್ ಕಡಲೆಕಾಳು ಚೆನ್ನ ಕಾಳನ್ನ ಏನ್ ಮಾಡ್ತೀವಿ, ರಾತ್ರಿನೇ ನೆನೆಸಿಟ್ಕೊಂಡಿರ್ತೀವಿ. ಬೆಳಗ್ಗೆ ಅದನ್ನ ಸೋಸ್ಕೊಳ್ಳಿ. ಇದಕ್ಕೆ ನಾವು ತೊಂಡೆಕಾಯಿ ಸ್ವಲ್ಪ ಎಳೆದು ಕಾಯಿ ಹಾಗೆ ಇರುವಂತಹ ತೊಂಡೆಕಾಯಿಯನ್ನ ತಗೊಳ್ಳಿ. ಹಣ್ಣಾಗಿರೋದು ಬೇಡ, ಕಾಯಿ ಆಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕಾಬೂಲ್ ಕಡಲೆಕಾಳನ್ನ ನೀರನ್ನ ಸೋಸಿ ಬೇರೆ ನೀರನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ 1 ವಿಷಲ್ ಮಾಡಿಸಿ ಫಸ್ಟ್. ನಂತರ ಏನ್ ಮಾಡಿ, ಆ ಕುಕ್ಕರ್ನ ಓಪನ್ ಮಾಡಿ ಅದೇ ಕಾಳಿನ ಜೊತೆಗೆ ಹೆಚ್ಚಿರುವಂತಹ ತೊಂಡೆಕಾಯನ್ನ ಹಾಕ್ಬಿಟ್ಟು ಇನ್ನ 2 ವಿಷಲ್ ಮಾಡಿಸಿ. ಅವಾಗ 2 ಚೆನ್ನಾಗಿ ಬೇಯುತ್ತೆ. ನಂತರ ನೀರನ್ನ ಬಸ್ಕೊಳ್ಳಿ. ಒಂದು ಬಾಣ್ಲೆಗೆ ಜೀರಿಗೆ, ಸಾಸಿವೆ, ಧನಿಯಾ, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ 7-8, ಒಂದು ಅರ್ಧ ಚಮಚೆಯಷ್ಟು ಜೀರಿಗೆ, ಅರ್ಧ ಚಮಚೆಯಷ್ಟು ಸಾಸಿವೆ, 1 ಚಮಚಷ್ಟು ಕೊತ್ತಂಬರಿ ಬೀಜ, 5-6 ಒಣಮೆಣಸಿನಕಾಯಿ, 5-6 ಎಸಳು ಬೆಳ್ಳುಳ್ಳಿ. ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳಿ. ಹುರಿದಂತಹ ಈ ಮಿಶ್ರಣವನ್ನ ಮಿಕ್ಸಿ ಜಾರ್ಗೆ ಹಾಕಿ ಅದರ ಜೊತೆಗೆ ಸ್ವಲ್ಪ ತೆಂಗಿನ ತುರಿಯನ್ನ ಹಾಕಿ ಮತ್ತೆ ಚೂರು ಹುಣಸೆ ಹಣ್ಣನ್ನ ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ನೀರ್ ಹಾಕೋದ್ ಬೇಡ, ಎಷ್ಟು ಸಾಧ್ಯನೋ ಅಷ್ಟು ಹಾಗೇನೆ ನುಣ್ಣಗೆ ರುಬ್ಕೊಳ್ಳಿ. ನಂತರ ಈಗ ಒಂದು ಬಾಣ್ಲೆಯನ್ನ ಸ್ಟವ್ ಮೇಲೆ ಇಟ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳಿ. ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು ಒಗ್ಗರಣೆಯನ್ನ ಹಾಕಿ ಈ ಪುಡಿ ಮಾಡಿದಂತಹ ಪುಡಿಯನ್ನ ಹಾಕಿ ಎಣ್ಣೆಯಲ್ಲಿ 1-2 ನಿಮಿಷ ಅಷ್ಟೇ ಚೆನ್ನಾಗಿ ಕೈಯಾಡಿ. ನಂತರ ಬೇಯಿಸಿ ಸೋಸಿರುವಂತಹ ತೊಂಡೆಕಾಯಿ ಮತ್ತೆ ಚೆನ್ನ ಮಿಶ್ರಣವನ್ನ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿ ಮಾಡಿ ಸ್ವಲ್ಪ ನಿಂಬೆ ರಸ ಬೇಕಿದ್ರೆ ಹಾಕೋಬಹುದು. ಯಾಕಂತಂದ್ರೆ ನಾವು ಹುಣಸೆ ಹಣ್ಣು ರುಬ್ಬಕ್ಕೆ ಹಾಕಿರೋದ್ರಿಂದ ನಿಂಬೆ ರಸ ಬೇಕಿದ್ರೆ ಹಾಕೊಳ್ಳಿ. ಒಂದ್ ಸ್ವಲ್ಪ ಬೆಲ್ಲದ ಪುಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ತೊಂಡೆಕಾಯಿ ಪಲ್ಯವನ್ನ ಮಿಕ್ಸ್ ಮಾಡಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. ಈಗ ರವೆ ಚಪಾತಿ ಜೊತೆಗೆ ತೊಂಡೆಕಾಯಿ ಕಾಬೂಲ್ ಕಡಲೆಕಾಳು ಪಲ್ಯ ಸಿದ್ಧವಾಗಿದೆ. ಹೇಗಿದೆ ಅನ್ನೋದನ್ನ ತಿಂದ್ಬಿಟ್ಟು ಹೇಳಿ. ಮಲೆನಾಡ ಪತ್ರೋಡೆ. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್.
ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.